ದೀಪಾವಳಿ ಅಂದರೆ ದೀಪಗಳ ಹಬ್ಬ. ಇದು ಎಲ್ರಿಗೂ ಗೊತ್ತಿರುವಂಥ ವಿಷಯ. ಆದರೆ ಇವಾಗ ಪ್ಲಾಸ್ಟಿಕ್ ದಿಯಾಸ್, ಎಲೆಕ್ಟ್ರಿಕ್ ಲೈಟ್ಸಿಂದ ದೀಪಾವಳಿ ಕೇವಲ ದೀಪಾಲಂಕಾರಕ್ಕೆ, ಡೆಕೋರೇಷನ್ಗೆ ಮಾತ್ರ ಸೀಮಿತವಾಗಿದೆ. ಪುರಾಣದ ಪ್ರಕಾರ ಶ್ರೀರಾಮ 14 ವರ್ಷಗಳ ವನವಾಸವನ್ನು ಮುಗಿಸಿ ಅಯೋಧ್ಯೆಗೆ ಹಿಂದಿರುಗಿದಾಗ ರಾಜ್ಯದ ಜನರೆಲ್ಲರೂ ದೀಪವನ್ನು ಹಚ್ಚಿ ಅವರನ್ನು ಸ್ವಾಗತಿಸಿದರು. ಈ ದಿನವನ್ನು ನಾವು ದೀಪಾವಳಿ ಅಂತ ಹೇಳಿ ಆಚರಿಸ್ತೇವೆ. ಇನ್ನು ದೀಪವನ್ನು ಹಚ್ಚುವುದರ ಹಿಂದಿರುವಂಥ ಪ್ರಾಕ್ಟಿಕಲ್ ರೀಸನನ್ನು ನೋಡಿದರೆ, ದೀಪಾವಳಿಯನ್ನು ನಾವು ಅಮಾವಾಸ್ಯೆ ದಿನ ಆಚರಿಸ್ತೇವೆ. ಅಮಾವಾಸ್ಯೆ ಅಂತ ಹೇಳಿದರೆ ಕತ್ತಲನ್ನು ಹೋಗಲಾಡಿಸಬೇಕಾದ್ರೆ ದೀಪವನ್ನು ಹಚ್ಚಲೇಬೇಕು. ಇನ್ನು ಮಣ್ಣಿನ ಹಣತೆಯಲ್ಲಿಯೇ ಯಾಕೆ ದೀಪವನ್ನು ಹಚ್ತಾರೆ? ಇದರ ಹಿಂದೆಯೂ ವೈಜ್ಞಾನಿಕ ಕಾರಣ ಇದೆ. ದೀಪಾವಳಿ ಮಳೆಗಾಲ ಮುಗಿದ ನಂತರ ಆಚರಿಸುವಂಥ ಹಬ್ಬ. ಈ ಸಮಯದಲ್ಲಿ ಸೊಳ್ಳೆ, ಕ್ರಿಮಿಕೀಟಗಳ ಹಾವಳಿ ಜಾಸ್ತಿ ಇರುತ್ತದೆ. ಆವಾಗ ಮಣ್ಣಿನ ಹಣತೆಯಲ್ಲಿ, ವಿಶೇಷವಾಗಿ ಸಾಸಿವೆ ಎಣ್ಣೆ ಅಂದರೆ ಮಸ್ಟರ್ಡ್ ಆಯಿಲಲ್ಲಿ ದೀಪವನ್ನು ಹಚ್ಚಿದಾಗ ಅದರಿಂದ ಬರುವಂಥ ಹೊಗೆ ಹಾಗೂ ಸ್ಮೆಲ್ಲಿಗೆ ಸೊಳ್ಳೆ, ಕ್ರಿಮಿಕೀಟಗಳೆಲ್ಲ ದೂರ ಆಗ್ತವೆ. ಇನ್ನು ಈ ದೀಪ ಉರಿಯುವಾಗ ಆ ಪ್ರದೇಶದಲ್ಲಿರುವಂಥ ಗಾಳಿ ಶುದ್ಧಿಯಾಗಿ ಅಲ್ಲಿರುವಂಥ ಕ್ರಿಮಿಕೀಟಗಳೆಲ್ಲ ನಾಶ ಆಗ್ತವೆ. ಇನ್ನು ಹೇಗೆ ಈ ದೀಪ ಅಂಧಕಾರವನ್ನು ತೊಲಗಿಸ್ತದೆಯೋ ಅದೇ ರೀತಿ ನೆಗೆಟಿವ್ ಎನರ್ಜಿಯನ್ನು ತೆಗೆದು ಪಾಸಿಟಿವ್ ಎನರ್ಜಿಯನ್ನು ತುಂಬುತ್ತದೆ. ಇನ್ನು ಪರಿಸರದ ದೃಷ್ಟಿಯಲ್ಲಿ ನೋಡೋದಾದರೆ ಈ ಮಣ್ಣಿನ ಹಣತೆ ಬಯೋಡಿಗ್ರೇಡೇಬಲ್, ಪರಿಸರಕ್ಕೆ ಯಾವುದೇ ಹಾನಿ ಇಲ್ಲ. ಆದರೆ ನಾವು ಇವತ್ತು ಬಳಸುವಂಥ ಪ್ಲಾಸ್ಟಿಕ್ ದಿಯಾಸ್, ಎಲೆಕ್ಟ್ರಿಕ್ ಲೈಟ್ಸ್ ಇವೆಲ್ಲವೂ ಪ್ಲಾಸ್ಟಿಕ್ ವೇಸ್ಟಿಗೆ ಕಾಂಟ್ರಿಬ್ಯೂಟ್ ಮಾಡೋದಲ್ಲದೆ ಈ ವೇಸ್ಟಿಗೆ ಕೂಡ ಕಾಂಟ್ರಿಬ್ಯೂಟ್ ಮಾಡ್ತದೆ. ಆದ್ದರಿಂದ ನಮ್ಮ ಹಿರಿಯರು ಆಚರಿಸಿಕೊಂಡು ಬಂದಂಥ ಎಲ್ಲ ಆಚರಣೆಗಳ ಹಿಂದೆ ಒಂದು ಕಾರಣ ಇದೆ, ವೈಜ್ಞಾನಿಕ ಹಿನ್ನೆಲೆ ಕೂಡ ಇದೆ. ಅದನ್ನು ನಾವು ತಿಳಿದು ಹಬ್ಬಗಳನ್ನು ಆಚರಿಸಿದರೆ ಆ ಹಬ್ಬಕ್ಕೆ ಒಂದು ಕಳೆ ಬರ್ತದೆ. ಅದೇ ರೀತಿ ಹಬ್ಬವನ್ನು ಅರ್ಥಪೂರ್ಣವಾಗಿ ನಾವು ಆಚರಿಸ್ಬೋದು. ಇನ್ನು ಈ ಮಣ್ಣಿನ ಹಣತೆ ನಮ್ಮ ಮನೆಯನ್ನು ಬೆಳಗುವುದಲ್ಲದೆ ಈ ಹಣತೆಗಳನ್ನು ತಯಾರಿಸಿದಂಥ ಎಷ್ಟೋ ಬಡ ಕುಟುಂಬಗಳಿಗೆ ದಾರಿದೀಪ ಆಗ್ತದೆ. ಆದ್ದರಿಂದ ಈ ದೀಪಾವಳಿ ಹಚ್ಚೋಣ ದೀಪ ಎಲ್ಲರ ಬಾಳಿಗೆ ಬೆಳಕಾಗಲು. ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು.